ಮತ್ತು ಕೇಂದ್ರ ಸರ್ಕಾರಕ್ಕೆ ಮನವಿ ಮಾಡೋದು ಏನಂದರೆ, ನಮ್ಮ ಪೆರಿಫೆರಲ್ ಇಂಡಸ್ಟ್ರಿಯಲ್ ಏರಿಯಾ ಏನು ಪ್ರೈವೇಟ್ ಇಂಡಸ್ಟ್ರಿಯಲ್ ಏರಿಯಾ ಅಂತ ಇದ್ದೀವಿ, ಆ ಇಂಡಸ್ಟ್ರಿಯಲ್ ಏರಿಯಾದಲ್ಲಿ ಇವತ್ತು ಕೂಡ ರೋಡಿನ ವ್ಯವಸ್ಥೆ ಇಲ್ಲ, ಡ್ರೈನೇಜ್ ಸಿಸ್ಟಮ್ ಇಲ್ಲ, ಮತ್ತು ಸ್ಟ್ರೀಟ್ ಲೈಟ್ ಅಂತೂ ಇಲ್ಲವೇ ಇಲ್ಲ. ಹಾಗಾಗಿ ಆ ಒಂದು ಬೇಡಿಕೆ ನಿಮ್ಮ ಮಾಧ್ಯಮ ಮುಖಾಂತರದಲ್ಲಿ ಬೇಡ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ರಾಜ್ಯಕ್ಕೆ ಒಂದು ಬೃಹತ್ ಕೈಗಾರಿಕಾ ಯಾವುದಾದ್ರೂ ಬಂದರೆ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕೆಗಳಿಗೆ ಒಂದು ಉಪಯೋಗ ಆಗುತ್ತೆ. ಒಂದು ಆರ್ಡ್ರ್ ಮುಖಾಂತರ ಆಗಿರ್ಬೋದು, ಅಥವಾ ಎಂಪ್ಲಾಯ್ಮೆಂಟ್ ಜನ್ರೇಷನ್ ಏನಿವತ್ತು ಸರ್ಕಾರ ಮಾಡೋಕ್ಕಾಗ್ತಾ ಇಲ್ಲ, ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ನಮ್ಮ ಸೂಕ್ಷ್ಮ ಮತ್ತು ಸಣ್ಣ ಕೈಗಾರಿಕಾ ಒಂದು ವಲಯ ಏನಿದೆ, ಆ ಒಂದು ನಮ್ಮ ಭಾಗದಲ್ಲಿ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರೆ 3 ಲಕ್ಷಕ್ಕಿಂತ ಹೆಚ್ಚಿನ ಒಂದು ಎಂಪ್ಲಾಯ್ಮೆಂಟ್ ಜನ್ರೇಷನ್ ಮಾಡಿಕೊಡ್ತೀವಿ ಅಂತ ಹೇಳಕ್ಕೆ ಇಷ್ಟಪಡ್ತೇನೆ. ಹಾಗೆ ನಮ್ಮ ಪೀಣ್ಯ ಭಾಗದ ಪೀಣ್ಯ ಇಂಡಸ್ಟ್ರಿಯಲ್ ಏನು ಟೌನ್ಶಿಪ್ ಅಥಾರಿಟಿ ಅನ್ನೋದು ಒಂದು ಪೆಂಡಿಂಗ್ ಇದೆ. ಆ ಒಂದು ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳಿಗೆ ಮನವಿ ಏನಂದರೆ, ನಮ್ಮ ಪೀಣ್ಯ ಇಂಡಸ್ಟ್ರಿಯಲ್ ಟೌನ್ಶಿಪ್ ಅಥಾರಿಟಿನ ಡಿಕ್ಲರೇಷನ್ ಮಾಡಿ ಒಂದು ಅಪ್ರೂವಲ್ ಮಾಡಿಕೊಡ್ಬೇಕು ಅಂತ ನಿಮ್ಮ ಮುಖಾಂತರದಲ್ಲಿ ಮನವಿ ಮಾಡ್ತಾ ಇದ್ದೇವೆ. ಹಾಗೆ ಕಾಮನ್ ಎಫ್ಲುಯೆಂಟ್ ಟ್ರೀಟ್ಮೆಂಟ್ ಪ್ಲಾಂಟು ಕೂಡ ಆಗಿಲ್ಲ, ಅದು ಸುಮಾರು ವರ್ಷಗಳಿಂದ ಪೆಂಡಿಂಗ್ ಇದೆ. ಹಾಗಾಗಿ ಅದು ಕೂಡ ಎಕ್ಸಿಕ್ಯೂಷನ್ ಆಗಬೇಕು ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಸರ್, ಪೆಟ್ರೋಲ್ ಡೀಸೆಲ್ ಬೆಲೆ ಜಾಸ್ತಿ ಮಾಡಿದ್ದಾರೆ, ಎಲ್ಲೋ ಒಂದು ಕಡೆ ಕೈಗಾರಿಕೆಗೆ ಅದು ಹೊಡೆತ ಬೀಳುತ್ತೆ. ಖಂಡಿತ ಹೊಡೆತ ಬೀಳುತ್ತೆ. ಯಾಕಂದರೆ ನಮ್ಮಲ್ಲಿ ಈಗ ಏನು ಪವರ್ ಇಲ್ಲ ಅಂದಾಗ ನಾವು ಜನರೇಟರ್ ಯೂಸ್ ಮಾಡ್ತೀವಿ. ಮತ್ತು ಟ್ರಾನ್ಸ್ಪೋರ್ಟೇಷನ್ ಸಿಸ್ಟಮ್ಸಲ್ಲಿ ನಮ್ಮದು ವೆಹಿಕಲ್ಸ್ ಮೂವ್ಮೆಂಟ್ಸ್ ಎಲ್ಲ ರೋಡ್ ಟ್ರಾನ್ಸ್ಪೋರ್ಟೇಷನ್ ಒಂದು ಡಿಪೆಂಡ್ ಆಗಿರೋದ್ರಿಂದ, ಮತ್ತು ಎಕ್ಸ್ಪೋರ್ಟ್ ಓರಿಯೆಂಟೆಡ್ ಏನು ನಾವು ಆಲ್ರೆಡಿ ಒಂದು 1 ಇಯರ್ ಕಾಂಟ್ರಾಕ್ಟು 2 ಇಯರ್ಸ್ ಕಾಂಟ್ರಾಕ್ಟ್ ಅಂತ ನಾವು ಕಸ್ಟಮರ್ಸ್ ಹತ್ರ ನಮಗೆ ಪರ್ಚೇಸ್ ಆರ್ಡರ್ ಅಂತ ನಾವು ಬಂದಿರುತ್ತೆ. ಈಗೆಲ್ಲ ಪ್ರೈಸ್ ಹೈಕ್ ಆದಾಗ ನಮ್ಮದು ಪ್ರಾಫಿಟ್ ಮಾರ್ಜಿನ್ನು ಏನು ಕಮ್ಮಿ ಇದೆ, ಅದು ಇನ್ನೂ ತೀರಾ ಲಾಸಲ್ಲಿ ನಾವು ಸಪ್ಲೈ ಮಾಡಬೇಕಂತ ಏನಾದರೂ ಹೋದಾಗ ನಮ್ಮ ಕೈಗಾರಿಕೆಗಳು ಮುಚ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಹಾಗಾಗಿ ಇದು ಏನು ಇನ್ಕ್ರೀಸ್ ಮಾಡಿದ್ದಾರೆ, ದಯವಿಟ್ಟು ಅದನ್ನು ಇಳಿಸ್ಬೇಕು ಅಂತ ನಾವು ಕೇಳೋಕ್ಕೆ ನಿಮ್ಮ ಮುಖಾಂತರದಲ್ಲಿ ಹೇಳೋಕ್ಕೆ ಇಷ್ಟಪಡ್ತೀವಿ. ಸರ್ಕಾರಕ್ಕೆ ಏನು ಕೇಳಿದ್ರು, ಎಲ್ಲೋ ಒಂದು ಕಡೆ ಪೆಟ್ರೋಲ್ ರೇಟು 3 ರೂಪಾಯಿ ಜಾಸ್ತಿ ಮಾಡಿದ್ದಾರೆ, ಅದನ್ನು ಕಮ್ಮಿ ಮಾಡೋಕ್ಕೆ ನಾವು ಒತ್ತಾಯ ಮಾಡ್ತೀರಾ? ಖಂಡಿತ ಮಾಡ್ತೀವಿ. ಯಾಕಂದರೆ ಇವತ್ತು ಕೈಗಾರಿಕೆ ನಡಿಬೇಕಂದ್ರೆ ಪೆಟ್ರೋಲ್ ಡೀಸೆಲ್ ಮುಖ್ಯವಾಗಿ ಇರುತ್ತೆ. ಮತ್ತು ನಮ್ಮ ಎಂಪ್ಲಾಯೀಸ್ ಆಗಿರ್ಬೋದು ಅಥವಾ ನಾವುಗಳಾಗಿರ್ಬೋದು ಓಡಾಡೋದಕ್ಕೆ ಅಂದರೆ ನಮ್ಮ ಏನು ಇಂಟರ್ನಲ್ ಇಂಡಸ್ಟ್ರಿಯಲ್ ಏರಿಯಾಗೆ ಯಾವುದೇ ಥರ ನಮಗೆ ಪಬ್ಲಿಕ್ ವೆಹಿಕಲ್ ಏನು ಬಸ್ ಫೇರ್ ಇರುತ್ತೆ ಅದು ಕೂಡ ಜಾಸ್ತಿ ಆಗುತ್ತೆ. ಮತ್ತು ವೆಹಿಕಲ್ಸು ಪೆಟ್ರೋಲ್ ಕಾಸ್ಟ್ ಆಗಿರ್ಬೋದು, ಡೀಸೆಲ್ ಕಾಸ್ಟ್ ಆಗಿರ್ಬೋದು ಜಾಸ್ತಿ ಆದಾಗ ಅವರು ಕೂಡ ಮತ್ತೆ ನಮ್ಮ ಕೈಗಾರಿಕಾ ಮೇಲೆ ಹೊರೆ ಏನಂದರೆ ಸ್ಯಾಲ್ರಿ ಇನ್ಕ್ರೀಸ್ ಮಾಡಿ ಅಂತಾರೆ, ಮತ್ತು ಪ್ರಾಫಿಟ್ ಮಾರ್ಜಿನ್ ಕಮ್ಮಿ ಆಗುತ್ತೆ, ಮತ್ತು ಓವರ್ ಹೆಡ್ಸ್ ಎಲ್ಲ ಜಾಸ್ತಿ ಆಗುತ್ತೆ. ಹಾಗಾಗಿ ತಮ್ಮ ಮುಖಾಂತರದಲ್ಲಿ ಕೇಳ್ಕೊಳ್ಳೋದು ಇಷ್ಟೇ, ಅದನ್ನು ಒಂದು ಕಮ್ಮಿ ಏನು ಇನ್ಕ್ರೀಸ್ ಮಾಡಿದ್ದಾರೆ ಅದು ಬೇಡ ಅಂತ ಈ ನಿಟ್ಟಿನಲ್ಲಿ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ಕಾರದಿಂದ ಪ್ರೊಟೆಸ್ಟ್ ಮಾಡ್ತೀನಿ. ನಮ್ಮ ಬೇಡಿಕೆಗಳು ಫಸ್ಟು ಮುಂದುವರಿಸಿ ಬೇಡಿಕೆಗಳನ್ನ ಇಟ್ಟಾಗ ನಮಗೆ ಒಂದು ಭರವಸೆ ಇದೆ ರಾಜ್ಯ ಸರ್ಕಾರದ ಮೇಲೆ, ಖಂಡಿತ ಅವರು ಒಂದು ಬೇಡಿಕೆಗೆ ಈಡೇರಿಸ್ತಾರೆ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್, ನಿಮ್ಮ ಇಂಡಸ್ಟ್ರೀಸ್ಗೆ ಏನು ಭರವಸೆ ಕೊಡ್ತೀರಾ ಸರ್? ನಮ್ಮ ಇಂಡಸ್ಟ್ರೀಸ್ಗೆ ಯಾವುದೇ ಒಂದು ಮೆಂಬರ್ಸು ಒಂದು ಪ್ರಾಬ್ಲಮ್ಸ್ ಆಗಿರ್ಬೋದು, ಒಂದು ಆರ್ಡರ್ಸ್ ಆಗಿರ್ಬೋದು, ಒಂದು ಬ್ಯಾಂಕಿಂಗ್ ರಿಲೇಟೆಡ್ ಅಥವಾ ಸ್ಟ್ಯಾಟ್ಯೂಟರಿ ರಿಲೇಟೆಡ್ ಇಶ್ಯೂಸ್ ಏನೇ ಇದ್ರೂ ಕೂಡ ನಮ್ಮ ಸಂಘ ಅವರ ಜೊತೆಯಲ್ಲಿ ಇರುತ್ತೆ, ಹ್ಯಾಂಡ್ ಹೋಲ್ಡ್ ಮಾಡುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಟೈಮಲ್ಲಿ ಬೇಕಾದರೂ ಅವರು ಬರ್ಬೋದು. ಎಲ್ಲ ಆಫೀಸ್ ಬೇರರ್ಸು ಮತ್ತು ನಮ್ಮ ಕೌನ್ಸಿಲ್ ಆಫ್ ಮ್ಯಾನೇಜ್ಮೆಂಟ್ ಏನು ನಮ್ಮ ತಂಡ ಇದೆ, ಎಲ್ಲರೂ ಕೂಡ ಉತ್ಸಾಹದಿಂದ ಕೆಲಸ ಮಾಡೋದಕ್ಕೆ ಮುಂದೆ ಬಂದಿದ್ದಾರೆ.